ರಾಗ ಕಥೆಗಳಿಗೆ ಸ್ವಾಗತ. ಇವತ್ತು ನಾಗರ ಪಂಚಮಿಯ ಪೌರಾಣಿಕ ಹಿನ್ನೆಲೆ ಬಗ್ಗೆ ತಿಳ್ಕೊಳ್ಳೋಣ. ಶ್ರೀಕೃಷ್ಣ ಯಮುನಾ ನದಿಯ ಆಳದಲ್ಲಿದ್ದ ಕಾಳಿ ನಾಗನನ್ನ ಮರ್ದನ ಮಾಡಿದ ದಿನವೇ ಈ ನಾಗರ ಪಂಚಮಿ. ಇದು ಶ್ರಾವಣ ಶುಕ್ಲ ಪಂಚಮಿಯಾಗಿತ್ತು. ಒಮ್ಮೆ ಬಾಲ ಶ್ರೀಕೃಷ್ಣ ಯಮುನಾ ನದಿಯ ತೀರದಲ್ಲಿ ಆಟ ಆಡ್ತಿದ್ದಾಗ ಚೆಂಡು ನದಿಯ ದಂಡೆಯಲ್ಲಿದ್ದ ಮರದ ಕಾಂಡದಲ್ಲಿ ಸಿಕ್ಕಾಕೊಂತು. ಆಗ ಶ್ರೀಕೃಷ್ಣ ಅದನ್ನ ಎತ್ತಿಕೊಳ್ಳೋದಕ್ಕೆ ಹೋದಾಗ ನದಿಯಲ್ಲಿ ಜಾರಿ ಬಿದ್ಬಿಡ್ತಾನೆ. ಆ ನದಿಯಲ್ಲಿ ಕಾಳಿ ಅನ್ನುವಂತಹ ವಿಷಭರಿತವಾದ ನಾಗ ವಾಸವಾಗಿತ್ತು. ಕೃಷ್ಣ ನದಿಗೆ ಬಿದ್ದಾಗ ಈ ಕಾಳಿ ಹಾವು ಕೃಷ್ಣನ ಮೇಲೆ ದಾಳಿ ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ. ಕೃಷ್ಣ ಕೂಡ ಯುದ್ಧವನ್ನ ಮಾಡ್ತಾನೆ. ಆಗ ಕಾಳಿ ಹಾವಿಗೆ ಗೊತ್ತಾಗುತ್ತೆ ಕೃಷ್ಣ ಸಾಮಾನ್ಯ ಬಾಲಕ ಅಲ್ಲ ಅಂತ. ಆಗ ಕಾಳಿ ಹಾವು ನನ್ನನ್ನ ಕೊಲ್ಲಬೇಡ ಅಂತ ಬೇಡಿಕೊಳ್ಳುತ್ತೆ. ಆಗ ಕೃಷ್ಣ ಕಾಳಿ ಹಾವನ್ನ ಕ್ಷಮಿಸಿ ಇನ್ನು ಮುಂದೆ ಜನರಿಗೆ ಯಾವುದೇ ತೊಂದರೆಗಳನ್ನ ಮಾಡಬೇಡ ಅಂತ ಬುದ್ಧಿವಾದ ಹೇಳ್ತಾನೆ. ಹೀಗೆ ಕೃಷ್ಣ ಕಾಳಿ ಹಾವನ್ನ ಮರ್ದನ ಮಾಡಿದ ದಿನವೇ ನಾಗರ ಪಂಚಮಿ ಎಂದು ಆಚರಿಸಲಾಗುತ್ತೆ. ನಾಗರ ಪಂಚಮಿಯ ಮತ್ತೊಂದು ಕತೆ ಏನಂದ್ರೆ, ರಾಜ ಜನಮೇಜಯ ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಸರ್ಪ ಒಂದು ಕಾರಣ ಅಂತ ತಿಳಿದು ಇಡೀ ಭೂಲೋಕದಲ್ಲಿ ಸರ್ಪಗಳ ನಾಶ ಮಾಡಬೇಕು ಅಂತ ಸರ್ಪಯಜ್ಞ ಮಾಡೋದಕ್ಕೆ ಮುಂದಾಗ್ತಾನೆ. ಆ ಯಜ್ಞಕ್ಕೆ ಎಲ್ಲಾ ಸರ್ಪಗಳು ಬಂದು ಬೀಳ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಎಲ್ಲಾ ಸರ್ಪಗಳು ಪ್ರಾರ್ಥನೆ ಮಾಡಿಕೊಂಡಾಗ ಆಸ್ತಿಕ ಮುನಿಗಳು ಸರ್ಪಯಜ್ಞ ಮಾಡುವ ರಾಜ ಜನಮೇಜಯನನ್ನ ಪ್ರಸನ್ನಗೊಳಿಸ್ತಾರೆ. ಆಗ ಜನಮೇಜಯ ವರವನ್ನ ಕೇಳು ಅಂತ ಹೇಳಿದಾಗ ಆಸ್ತಿಕ ಮುನಿಗಳು ಪ್ರಾಣಿ ಹಿಂಸೆ ಮಾಡೋದು ಮಹಾಪಾಪ, ಹಾಗೆ ನೀವು ಈಗಾಗಲೇ ಮಾಡ್ತಾ ಇರುವಂತಹ ಸರ್ಪಯಜ್ಞವನ್ನ ಕೂಡಲೇ ನಿಲ್ಲಿಸಬೇಕು ಅಂತ ಕೇಳ್ಕೊಳ್ತಾರೆ. ಆಗ ರಾಜ ಜನಮೇಜಯ ಆಸ್ತಿಕ ಮುನಿಗಳ ಮಾತಿಗೆ ಬೆಲೆ ಕೊಟ್ಟು ಸರ್ಪಯಜ್ಞವನ್ನ ನಿಲ್ಲಿಸ್ತಾನೆ. ಈ ದಿನವನ್ನೇ ನಾಗರ ಪಂಚಮಿ ಅಂತ ಕರೆಯಲಾಗುತ್ತೆ. ಇಂತಹ ಇನ್ನಷ್ಟು ಕಥೆಗಳಿಗೆ ನೋಡ್ತಾ ಇರಿ ರಾಗ ಕಥೆಗಳು.